ನಿಮ್ಮ ಕೋರಿಕೆಗಳೆಲ್ಲ ಬೇಗನೆ ನೆರವೇರಬೇಕು ಅಂದ್ರೆ ನೀವು ತುಂಬಾ ಪಾಸಿಟಿವ್ ಎನರ್ಜಿಲಿ ಇರಬೇಕು. ಹಾಗಿದ್ರೆ ಪಾಸಿಟಿವ್ ಎನರ್ಜಿಲಿ ನಾವು ಪ್ರತಿದಿನ ಹೇಗೆ ಇರಬೇಕು, ಇನ್ನು ನಾವು ಕೋರಿಕೊಂಡ ಕೋರಿಕೆಗಳೆಲ್ಲವಕ್ಕೂ ಪಾಸಿಟಿವ್ ಎನರ್ಜಿ ಹೇಗೆ ಕೊಡ್ತೀವಿ, ಪಾಸಿಟಿವ್ ಎನರ್ಜಿಯಿಂದ ನಾವು ಯಾವ ಬೆನಿಫಿಟ್ಸ್ ಪಡ್ಕೊಳ್ಬಹುದು, ನಮ್ಮಲ್ಲಿರುವ ಪಾಸಿಟಿವ್ ಎನರ್ಜಿಯಿಂದ ಯೂನಿವರ್ಸ್ ಅಲ್ಲಿ ಇರುವ ಪಾಸಿಟಿವ್ ಎನರ್ಜಿನ ನಾವು ತಗೊಂಡು ಆ ಎನರ್ಜಿ ಜೊತೆ ನಾವು ಪ್ರತಿದಿನ ಸಂತೋಷವಾಗಿ ಪ್ರತಿ ಕೆಲಸದಲ್ಲಿ ಸಕ್ಸಸ್ ನ ಸಾಧಿಸಬಹುದು. ನಾವು ಪಾಸಿಟಿವ್ ಎನರ್ಜಿನ ಪಡ್ಕೋಬೇಕು ಅಂದ್ರೆ ತುಂಬಾ ವಿಧಾನಗಳಲ್ಲಿ ನಾವು ಪಾಸಿಟಿವ್ ಎನರ್ಜಿನ ಪಡ್ಕೋಬಹುದು. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯೂನಿವರ್ಸ್ ಅಲ್ಲಿ ಇರುವ ಪಾಸಿಟಿವ್ ಎನರ್ಜಿಸ್ ಅಲ್ಲಿ 4 ಮೇನ್ ಪಾಸಿಟಿವ್ ಎನರ್ಜಿಸ್ ನ ನಾವು ಹೇಗೆ ಪಡ್ಕೋಬೇಕು ಅಂತ ನೋಡೋಣ. ನಂಬರ್ 1, ಸನ್ಲೈಟ್. ಸೂರ್ಯನ ಕಾಂತಿ ಕಿರಣಗಳ ಮುಖಾಂತರ ನಾವು ಜಾಸ್ತಿ ಪಾಸಿಟಿವ್ ಎನರ್ಜಿಸ್ ನ ಪಡ್ಕೊಳ್ಬಹುದು. ಸೂರ್ಯನ ಕಾಂತಿ ಕಿರಣಗಳು ನಮ್ಮ ಮೇಲೆ ಬೀಳುವುದರಿಂದ ನಾವು ಯಾವ ಕೆಲಸದಲ್ಲಾದರೂ ಉತ್ತೇಜಿತವಾಗಿ ಇರಬಹುದು, ಹಾಗೇನೆ ವಿಜಯವನ್ನು ಕೂಡ ಸಾಧಿಸಬಹುದು. ನಮಗೆ ಈ ರೀತಿಯ ಪಾಸಿಟಿವ್ ಎನರ್ಜಿ ಯಾಕೆ ಬೇಕು ಅಂದ್ರೆ, ನಾವು ಯಾವ ಕೋರಿಕೆಯನ್ನು ಕೋರಿಕೊಂಡ್ರು ಅದು ಬೇಗನೆ ನೆರವೇರಬೇಕು ಅಂದ್ರು, ಇಲ್ಲಾಂದ್ರೆ ನೀವು ಯಾವ ಕೆಲಸದಲ್ಲಾದ್ರೂ ವಿಜಯವನ್ನ ಸಾಧಿಸಬೇಕು ಅಂದ್ರು, ಪ್ರಕೃತಿ ನಿಮಗೆ ಸಹಾಯ ಮಾಡಬೇಕು ಅಂದ್ರು, ನೀವು ಈ ಪಾಸಿಟಿವ್ ಎನರ್ಜಿಸ್ ನ ಪಡ್ಕೋಬೇಕು. ಈ ಪಾಸಿಟಿವ್ ಎನರ್ಜಿಸ್ ಇಂದಾನೆ ನೀವು ಯೂನಿವರ್ಸ್ ಜೊತೆ ಆದಷ್ಟು ಬೇಗ ಕನೆಕ್ಟ್ ಆಗಬಹುದು. ಹಾಗೇನೆ ನೀವು ಎನರ್ಜಿಸ್ ನ ಕೂಡ ಪಡ್ಕೊಳ್ಳೋದ್ರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಪಡ್ಕೊಳ್ತೀರಾ. ಈ ಪಾಸಿಟಿವ್ ಎನರ್ಜಿಸ್ ಇಂದ ನೀವು ಏನ್ ಬೇಕಂದ್ರೂ ಅದನ್ನ ಪಡ್ಕೊಳ್ಳುವಂತ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ನಮ್ಮ ಪೂರ್ವ ಕಾಲದಿಂದ ಸೂರ್ಯ ಭಗವಾನನ ನಮಸ್ಕಾರವನ್ನು ನಮ್ಮ ಹಿರಿಯರು ಇದಕ್ಕಾಗಿ ಅಭ್ಯಾಸ ಮಾಡಿಸಿದ್ದಾರೆ. ಹೀಗೆ ನೀವು ಪ್ರತಿದಿನ ಒಂದು 5 ನಿಮಿಷವಾದರೂ ಸೂರ್ಯನ ಕಾಂತಿ ಕಿರಣಗಳು ನಿಮ್ಮ ಮೇಲೆ ಬೀಳುವ ರೀತಿ ನೋಡ್ಕೊಳ್ಳಿ. ಅದರಿಂದ ಸೂರ್ಯನ ಗುಣಗಳು ನಿಮ್ಮಲ್ಲಿ ಬರ್ತವೆ. ಹಾಗೇನೆ ಸೂರ್ಯನ ಎನರ್ಜಿಯನ್ನ ಕೂಡ ಪಡ್ಕೊಳ್ತೀರಾ. ಆ ಎನರ್ಜಿ ಪವರ್ ನ ನೀವು ಯೂಸ್ ಮಾಡ್ಕೊಳ್ಳಿ. ಸ್ಟೆಪ್ ನಂಬರ್ 2, ಸ್ಮೈಲ್. ನಮ್ಮ ನಗುವಿನಿಂದ ಜಾಸ್ತಿ ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಬಹುದು. ನಾವು ಜಾಸ್ತಿ ಸಂತೋಷವಾಗಿರುವುದರಿಂದ ಜಾಸ್ತಿ ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಬಹುದು. ನಮ್ಮಲ್ಲಿ ಎನರ್ಜಿ ಲೆವೆಲ್ ತುಂಬಾ ಬೇಗನೆ ತುಂಬಾ ಹೈ ಲೆವೆಲ್ಗೆ ರೀಚ್ ಆಗುತ್ತೆ. ನಾವು ಹೈ ವೈಬ್ರೇಷನ್ ಲೆವೆಲ್ಗೆ ಹೋಗೋಕಾಗತ್ತೆ. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೇಕಾದ್ರೆ ನೀವು ನಿಮ್ಮ ಕೋರಿಕೆಯನ್ನು ಆಲ್ರೆಡಿ ಪಡೆದುಕೊಂಡ ಹಾಗೆ ಭಾವಿಸಿ ಅಂತ ಹೇಳ್ತೀವಿ. ಯಾಕಂದ್ರೆ ನೀವು ಆ ಸ್ಥಿತಿಯಲ್ಲಿ ಹೈ ವೈಬ್ರೇಷನ್ ಅಲ್ಲಿ ಇರ್ತೀರಾ. ನೀವು ಹ್ಯಾಪಿ ಮೂಮೆಂಟ್ ಅಲ್ಲಿ ಇರುವುದರಿಂದ ನೀವು ಹೈ ಎನರ್ಜಿ ಲೆವೆಲ್ ಅಲ್ಲಿ ಇರ್ತೀರಾ. ಅವಾಗ ನಿಮ್ಮ ಕೋರಿಕೆ ನಿಮಗೆ ತುಂಬಾ ಬೇಗ ಕನೆಕ್ಟ್ ಆಗತ್ತೆ. ಹಾಗೇನೆ ನಿಮ್ಮ ಹತ್ರ ತುಂಬಾ ಬೇಗ ಬರುತ್ತೆ. ಹೀಗೆ ನೀವು ಸಂತೋಷವಾಗಿ ಜಾಸ್ತಿ ನಗುವುದರಿಂದ ನೀವು ಜಾಸ್ತಿ ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಬಹುದು. ಸೊ ಜಾಸ್ತಿ ಸಂತೋಷವಾಗಿರೋದಕ್ಕೆ ಪ್ರಯತ್ನಿಸಿ. ಯಾಕಂದ್ರೆ ನೀವು ಜಾಸ್ತಿ ಹ್ಯಾಪಿ ಆಗಿದ್ರೆ ನೀವು ಜಾಸ್ತಿ ಅದೇ ತರ ಹ್ಯಾಪಿ ಲೈಫ್ ನ ಅಟ್ರಾಕ್ಟ್ ಮಾಡ್ತೀರಾ. ಸ್ಟೆಪ್ ನಂಬರ್ 3, ಮೆಡಿಟೇಷನ್. ಧ್ಯಾನದಿಂದ ನಾವು ಪಾಸಿಟಿವ್ ಎನರ್ಜಿನ ಪಡ್ಕೊಳ್ಬಹುದು ಅಂತ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ನಾವು ಮೆಡಿಟೇಷನ್ ಮಾಡುವುದರಿಂದ ಜಾಸ್ತಿ ಫೋಕಸ್ಡ್ ಆಗಿರಬಹುದು. ಹಾಗೇನೆ ನಮ್ಮ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಆಗುತ್ತೆ. ನಾವು ಮೆಡಿಟೇಷನ್ ಮಾಡುವುದರಿಂದ ತುಂಬಾ ಬೆನಿಫಿಟ್ಸ್ ನ ಪಡ್ಕೊಳ್ಬಹುದು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ನಾವು ಕನೆಕ್ಟ್ ಆಗ್ಬಹುದು, ಯೂನಿವರ್ಸ್ ಗೆ ಕನೆಕ್ಟ್ ಆಗ್ಬಹುದು, ಹೈಯರ್ ಲೆವೆಲ್ ಗೆ ಹೋಗಬಹುದು, ತುಂಬಾ ಹೈ ವೈಬ್ರೇಷನ್ ಅಲ್ಲಿ ಕೂಡ ಇರಬಹುದು. ದಿನ ಒಂದು 10 ನಿಮಿಷ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮಲ್ಲಿ ತುಂಬಾ ಬದಲಾವಣೆಗಳು ಕೂಡ ಬರ್ತವೆ. ಸ್ಟೆಪ್ ನಂಬರ್ 4, ನೇಚರ್. ಪ್ರಕೃತಿ ಜೊತೆ ನಾವು ಎಷ್ಟು ಕನೆಕ್ಟ್ ಆಗಿ ಇರ್ತೀವೋ ಪ್ರಕೃತಿ ಕೂಡ ನಮಗೆ ಅಷ್ಟು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ನಾವು ಜಾಸ್ತಿ ನೇಚರ್ ಅಲ್ಲಿ ವಾಕ್ ಮಾಡೋದಾಗ್ಲಿ, ನೇಚರ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಮಾಡಿದ್ರೆ ನಾವು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಬಹುದು. ಹಾಗೇನೆ ನಾವು ಜಾಸ್ತಿ ಆಕ್ಟಿವ್ ಆಗಿ ಕೂಡ ಇರ್ತೀವಿ. ಪ್ರತಿದಿನ ನಾವು ತುಂಬಾ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಇರ್ತೀವಿ. ಹಾಗೇನೆ ನಮ್ಮ ಆತ್ಮಗೌರವ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಪ್ರಕೃತಿ ಜೊತೆ ಎಷ್ಟು ಕನೆಕ್ಷನ್ ಅಲ್ಲಿ ಇರ್ತೀವೋ ಅಷ್ಟು ನಮಗೆ ಪ್ರಕೃತಿ ರಿಟರ್ನ್ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಆದ್ರಿಂದ ಪ್ರತಿದಿನ ಒಂದು 10 ನಿಮಿಷ ನೇಚರ್ ಅಲ್ಲಿ ವಾಕ್ ಮಾಡಿ. ನೇಚರ್ ನ ಎನರ್ಜಿಯನ್ನ ನಾವು ಪಡ್ಕೊಳ್ಳೋದ್ರಿಂದ ನಾವು ಒಂದು ಬ್ಯಾಟರಿ ತರ ಪಾಸಿಟಿವ್ ಎನರ್ಜಿಯಿಂದ ಚಾರ್ಜ್ ಆಗ್ತೀವಿ. ಇವನ್ನು ಪಾಲಿಸುವುದರಿಂದ ನೀವು ಹೈ ಲೆವೆಲ್ ಎನರ್ಜಿಯಿಂದ ಇರ್ತೀರಾ. ನಿಮ್ಮ ವೈಬ್ರೇಷನ್ ಯಾವಾಗ್ಲೂ ಹೈ ಲೆವೆಲ್ ಅಲ್ಲಿ ಇರುತ್ತೆ. ಆದ್ರಿಂದ ನೀವು ಯಾವ ಕೋರಿಕೆಯನ್ನು ಕೋರಿಕೊಂಡು ತುಂಬಾ ಬೇಗನೆ ನೆರವೇರುತ್ತೆ. ಹಾಗೇನೆ ಯೂನಿವರ್ಸ್ ಬೇಗನೆ ಆಶೀರ್ವಾದ ಕೂಡ ಮಾಡುತ್ತೆ.